ಮೂರು ಪಕ್ಷಗಳಲ್ಲಿ ನಿಲ್ಲದ ಬಂಡಾಯದ ಕಳೆ. ಕಾಂಗ್ರೆಸ್ ಬಿಜೆಪಿ ಬಳಿಕ ಇದೀಗ ಜೆಡಿಎಸ್ ಪಕ್ಷದ ಒಂದು ಸರದಿ. ಕಾಂಗ್ರೆಸ್ ಆಯ್ತು, ಬಿಜೆಪಿ ಆಯ್ತು, ಈಗ ಜೆಡಿಎಸ್ ಪಕ್ಷದ ಒಂದು ಸರದಿ ನಡೀತಾ ಇದೆ. ಬಂಡಾಯದ ಕಿಡಿ ಹೊತ್ತಿಸಿದ ಜಿಟಿ ದೇವೇಗೌಡ, ನನ್ನನ್ನ ಪಕ್ಷದಿಂದ ಉಚ್ಚಾಟಿಸೋದಕ್ಕೆ ತಾಕತ್ತು ದಮ್ ಬೇಕು. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ, HDKಗೆ ಧಮ್ ಟಾಂಗ್ ಕೊಟ್ಟಂತ ಜಿಟಿ ದೇವೇಗೌಡ, ನನ್ನ ಮೇಲೆ ಯತ್ನಾಳ್ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಧಂಬೇಕು. ಪಕ್ಷದ ನಾಯಕರಿಗೆ ಆ ತಾಕತ್ತು ಇಲ್ಲ, ದಮ್ಮು ಇಲ್ಲ ಅಂತ ಜಿಟಿ ದೇವೇಗೌಡ ಹೇಳಿದ್ದಾರೆ. ನನಗೆ ನನ್ನ ಮನೆ ಚಾಮುಂಡೇಶ್ವರಿ ಕ್ಷೇತ್ರದ ಜವಾಬ್ದಾರಿ ಹೆಚ್ಚಾಗಿದೆ. ಇನ್ನು 6 ತಿಂಗಳ ಕಾಲ ಜೆಡಿಎಸ್ ಪಕ್ಷದ ಸಭೆಗಳಿಂದ ನಾನು ದೂರ ಇರ್ತೇನೆ. ನಮ್ಮ ನಾಯಕರಿಗೂ ಹೇಳಿದ್ದೇನೆ, ನಿಖಿಲ್ ಕುಮಾರಸ್ವಾಮಿಗೆ ಒಳ್ಳೆಯದಾಗ್ಲಿ. ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಜಿಟಿ ದೇವೇಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜೆಡಿಎಸ್ ವರಿಷ್ಠರಿಗೆ ಹಿರಿಯ ಶಾಸಕ ಜಿಟಿ ದೇವೇಗೌಡ ಓಪನ್ ಸವಾಲನ್ನ ನೀಡಿರತಕ್ಕಂಥದ್ದು. ಜೆಡಿಎಸ್ನಲ್ಲಿ ಬಂಡಾಯದ ಕಿಡಿ ಹೊತ್ತಿಸಿದ ಜಿಟಿ ದೇವೇಗೌಡ, ನನ್ನನ್ನ ಪಕ್ಷದಿಂದ ಉಚ್ಚಾಟಿಸೋದಕ್ಕೆ ತಾಕತ್ತು ದಮ್ ಬೇಕು. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ, HDKಗೆ ದಮ್ ಟಾಂಗ್ ಕೊಟ್ಟಂತ ಜಿಟಿ ದೇವೇಗೌಡ, ನನ್ನ ಮೇಲೆ ಯತ್ನಾಳ್ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ದಮ್ ಬೇಕು. ಪಕ್ಷದ ನಾಯಕರಿಗೆ ಆ ತಾಕತ್ತು ಇಲ್ಲ, ದಮ್ಮೂ ಇಲ್ಲ. ನನಗೆ ನನ್ನ ಮನೆ ಚಾಮುಂಡೇಶ್ವರಿ ಕ್ಷೇತ್ರದ ಜವಾಬ್ದಾರಿ ಹೆಚ್ಚಿದೆ. ಇನ್ನು 6 ತಿಂಗಳ ಕಾಲ ಜೆಡಿಎಸ್ ಪಕ್ಷದ ಸಭೆಗಳಿಂದ ನಾನು ದೂರ ಇರ್ತೇನೆ. ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಜಿಟಿ ದೇವೇಗೌಡರ ಆಕ್ರೋಶ ಇದು.